ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಕೊನೆಗೂ ಪ್ರೆಸ್ ಮೀಟ್ ಮುಗೀತು. ಸುದೀಪ್ ಸರ್ ಈ 12ನೇ ಸೀಸನ್ ನ ಹೋಸ್ಟ್ ಮಾಡ್ತೀನಿ ಅಂತ ಹೇಳಾಯ್ತು. ಪ್ರೆಸ್ ಮೀಟ್ ಅಲ್ಲಿ ಏನೇನೆಲ್ಲ ಕ್ವಶನ್ಗಳು ಕೇಳಿದ್ರು, ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ. ಇವಾಗ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಲ್ಲಿ ಏನಾಯ್ತು ನೋಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ಅಫಿಷಿಯಲಿ ಕನ್ಫರ್ಮ್ ಆಯ್ತು ಸುದೀಪ್ ಸರ್ ಈ ಬಾರಿಯ ಸೀಸನ್ ನಡೆಸ್ಕೊಡ್ತಾರೆ ಅಂತ. ಅಂಡ್ ಅದರಲ್ದೇನೆ ಏನಪ್ಪಾ ಅಂದ್ರೆ ಇನ್ನೂ 4 ಸೀಸನ್ಗೂ ಕೂಡ ಸೇರಿಸಿ ಸೈನ್ ಮಾಡಿದೀನಿ ಕಾಂಟ್ರಾಕ್ಟ್ ನ ಅಂತ ಸುದೀಪ್ ಸರ್ ಲೈಕ್ ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಒಂದೇನಪ್ಪ, ಒಂದು ಬಿಗ್ಗೆಸ್ಟ್ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವರು ಇನ್ನೂ ಒಂದಷ್ಟು ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅಂತೆ ಫಿಲಮ್ನ, ಅದಕ್ಕೋಸ್ಕರನೇ ಇನ್ನೂ ಒಂದು 3 ಇಂದ 4 ವಾರ ಪೋಸ್ಟ್ಪೋನ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿದ್ರು. ಈಗ ಬಿಗ್ ಬಾಸ್ ಸದ್ಯಕ್ಕೆ ಸ್ಟಾರ್ಟ್ ಅಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಇನ್ನೇನು ಆಗಸ್ಟ್ ಎಂಡಷ್ಟಲ್ಲಿ ಅಫಿಷಿಯಲ್ ಆಗಿ ಬಿಗ್ ಬಾಸು ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಅಂತಲೂ ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾವಾಗ ಡೇಟ್ ಅಂತ ಹೇಳಿಲ್ಲ. ಡೇಟ್ ಯಾಕೆ ಹೇಳಿಲ್ಲ ಅಂತಂದರೆ ಸುದೀಪ್ ಸರ್ ಒಂದೇ ಮಾತು ಹೇಳಿದ್ದು, ನನಗೆ ಸದ್ಯಕ್ಕೆ ಫಿಲಮ್ ಕಡೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಮೂವಿನಾರ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೇ ಆದಂಥ ವರ್ಗಗಳು ಸಪ್ರೇಟ್ ಆಗಿರುತ್ತೆ, ನಾನು ಕಾಯ್ತಾ ಇರ್ತಾರೆ ಅಭಿಮಾನಿಗಳು ವರ್ಷಕ್ಕೊಂದು ಮೂವಿ ನೋಡಬೇಕು ಅಂತ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಡಿಲೇ ಮಾಡಿದ್ದೀನಿ, ನಾನೇ 3 ಇಂದ 4 ವೀಕ್ ಪುಷ್ ಮಾಡಿದ್ದೀನಿ ಅಂತಲೂ ಕೂಡ ಸುದೀಪ್ ಸರ್ ಬಾಯಲ್ಲಿ ಹೇಳ್ಕೊಂಡಿದ್ದಾರೆ. ಅಂಡ್ ಇನ್ನೊಂದೇನಂತ ಬೇಜಾರಾಗ್ತಾ ಇರೋದು, ಯಾರೊಬ್ರು ಕೂಡ ಬಿಗ್ ಬಾಸ್ OTT ಸೀಸನ್ 2 ಬರುತ್ತಾ ಇಲ್ವ ಅಂತ ಯಾರು ಕ್ವಶನ್ ಕೇಳಲಿಲ್ಲ. ಸೊ ನಾನು ಆ ಕ್ವಶನ್ ಯಾರಾದ್ರೂ ಒಬ್ರು ರೈಸ್ ಮಾಡ್ತಾರೆ ಅಂತ ಕಾಯ್ತಾ ಇದೆ. ಅದು ಬಿಟ್ಟು ಬೇರೆ ಎಲ್ಲ ನಾನು ಅಂದ್ಕೊಂಡಿದ್ದ ಕ್ವಶನ್ಗಳನ್ನ ರೈಸ್ ಮಾಡಿದ್ದಾರೆ. ಅಂಡ್ ಕಾಮನ್ ಪೀಪಲ್ ಬರ್ತಾರಾ ಇಲ್ವಾ ಅಂತ ಕೂಡ ತುಂಬಾ ಜನ ಕೇಳಿದ್ರು. ಸೊ ಅದು ಪ್ರೋಮೋದಲ್ಲಿ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಾವು ಕಲರ್ಸ್ ಕನ್ನಡ ಲೈಕ್ ಇನ್ಸ್ಟಾ ಪೇಜಲ್ಲಿ ಇಲ್ಲ ಯೂಟ್ಯೂಬ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ, ಪ್ರೋಮೋದಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಂಡ್ ಇನ್ನೊಂದಷ್ಟು ಕ್ವಶನ್ಸ್ಗಳೇನಪ್ಪ ಅಂತಂದ್ರೆ ಬಂದಿದ್ದು ಮೇನ್ ಟಾಪಿಕ್, ಸುದೀಪ್ ಸರ್ ಆಕ್ಚುಲಿ ಒಂದ್ಸತಿ ಹೇಳಿದ್ಮೇಲೆ ಅದನ್ನ ಮತ್ತೆ ರಿಪೀಟ್ ಮಾಡಲ್ಲ ಅಂತಲೂ ಕೂಡ ಅದೊಂದು ಕ್ವಶನ್ ಬಂದು, ಅದಕ್ಕೆ ಸುದೀಪ್ ಸರ್ ಇದು ಫಿಲಮ್ ಅಲ್ಲಮ್ಮ, ಒಂದ್ಸತಿ ನಾನು ಡಿಸೈಡ್ ಆಗ್ಬಿಟ್ರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ ಹೇಳೋದಕ್ಕೆ ಕೆಲವೊಂದ್ಸತಿ ಜನಗಳ ಅಭಿಪ್ರಾಯನೂ ಕೂಡ ಕೇಳಬೇಕಾಗುತ್ತೆ. ಆ್ಯಂಡ್ ನಮ್ಮ ಶೋಗಳು, ಯಾಕಂದ್ರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ನಾನು ಬಿಡಬೇಕು ಅಂತ ನಾನು ಜೆನ್ಯೂನ್ ಆಗೇನೆ ಥಿಂಕ್ ಮಾಡಿ ಬಿಡಿದೆ. ಯಾಕಂದ್ರೆ ನಾನೇನೋ ಎಲ್ಲ ಒಂದ್ ಕಡೆ ಪಾರ್ಟಿ ಮಾಡ್ಕೊಂಡು 12 ಗಂಟೆಗೆ 2 ಗಂಟೆಗೆ ಹಾಕಿದ್ದೀನಿ ಅಂದ್ರೆ ಪಾರ್ಟಿ ಮಾಡ್ಕೊಂಡು ಯಾರಾದ್ರೂ ಥ್ರೆಟ್ ಮಾಡಿಲ್ಲ, ನನಗೆ ಯಾರು ಭಯಪಡಿಸಿ ಏನೋ ಹಾಕಿದ್ದಲ್ಲ, ನನಗೆ ಮನಸ್ಸಲ್ಲಿ ಬಂದಿದ್ದು, ನಾನು ಅದಕ್ಕೋಸ್ಕರನೇ ಲೈಕ್ ಟ್ವೀಟ್ ಮಾಡಿದ್ದು ಅಂತ ಹೇಳ್ಕೊಂಡ್ರಲ್ಲೇ ಆ ಥರ ಹೇಳಿದಾಗ ಆವಾಗ ನೆಕ್ಸ್ಟ್ ಕ್ವಶನ್ ಬಂದಿದ್ದೇನಪ್ಪ ಅಂದ್ರೆ ಸುದೀಪ್ ಸರ್ ಬಾಯಲ್ಲಿ, ಆಕ್ಚುಲಿ ನಾನು ಎಲ್ಲೇ ಹೋದ್ರೂ ಕೂಡ ಜನಗಳಾಗಿರ್ಬೋದು ಇಲ್ಲ ನನ್ನ ಸ್ನೇಹಿತರಾಗಿರ್ಬೋದು ತುಂಬಾ ಜನ ಜೆನ್ಯೂನ್ ಆಗಿ ಅಂದ್ರೆ ನಮ್ಮ ಏನೋ ಮಾಧ್ಯಮ ಮಿತ್ರರಾಗಿರ್ಬೋದು ಅವರು ಕೂಡ ಹೇಳಿದ್ದೇನಂತಂದ್ರೆ, ಸರ್ ಈ ಸತಿ ನಡ್ಸ್ಕೊಡಿ ಸರ್, ನೀವು ಇಲ್ಲ ಅಂದ್ರೆ ನೋಡೋಕ್ಕಾಗಲ್ಲ ಅಂತ ಕೂಡ ತುಂಬ ಸತಿ ಅದನ್ನ ಹೇಳಿದಾಗ ಒಂದಷ್ಟು ತಲೆಯಲ್ಲಿ ಹಿಡ್ಕೊಂಡು ಪಾಯಿಂಟ್ಗಳನ್ನ ಹೇಳಿದ್ದು. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಯಾವ ಕಂಟೆಸ್ಟೆಂಟ್ಗಳು ಕೂಡ ಬಂದರೂ ಕೂಡ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದು ಕ್ವಶನ್ ರೈಸ್ ಆಗಿದೆ ಏನಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚಾಗಿ ಆಡಿದಂಥ ವ್ಯಕ್ತಿಗಳಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆ ಮುಂದೆ ಗೇಟ್ ಮುಂದೆ ಬಂದು ಕುತ್ಕೊಂಡು ನಾನು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅದನ್ನ ಕರ್ಕೊಳ್ಳಿ ನನ್ನ ಅಂತಲೂ ಕೂಡ ಎಷ್ಟೊಂದು ಜನ ಹುಚ್ಚಾಟಗಳು ಆಡಿದ್ದಾರೆ. ಆ ಹುಚ್ಚರಿಗೆಲ್ಲ ಲೈಕ್ ಟ್ರೈನ್ ಮಾಡುವಂಥ ಹುಚ್ಚ ನಾನಾಗಿದ್ದೀನಿ, ನಾನೇ ದೊಡ್ಡ ಹುಚ್ಚ ಒಡೆ ಇರಬೇಕಾದ್ರೆ ಹುಚ್ಚರು ಬಂದರೂ ಪರವಾಗಿಲ್ಲ ಬಿಡಿ, ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿ. ಸೊ ಅಂದರೆ ಆ ಥರ ಒಂದು ಸ್ವ್ಯಾಗಲ್ಲಿ ಆನ್ಸರ್ ಮಾಡಿದ್ದಾರೆ. ಬಟ್ ಎನಿವೇಸ್ ಯಾರು ಬಂದರೂ ಕೂಡ ಸುದೀಪ್ ಸರ್ಗೆ ಏನು ಅಷ್ಟೊಂದು ಲೈಕ್ ಮ್ಯಾಟರ್ ಆಗಲ್ಲ. ನಾನು ಯಾವತ್ತೂ ಕೂಡ ಹೇಳೂ ಇಲ್ಲ, ಅಂದರೆ ಯಾರಾದರೂ ಇಂಥವರೇ ಬರಬೇಕು ಇಂಥವರೇ ಹೋಗಬೇಕು ಅಂತ ಕೂಡ ನಾನು ಯಾವತ್ತೂ ಬಿಗ್ ಬಾಸ್ ಅವ್ರಿಗೆ ನಾನು ಇದೇ ಮಾಡ್ಕೊಂಡಿಲ್ಲ. ಬಟ್ ಯಾವ ಆಯಾಮದ ಮೇಲೆ ಬಿಗ್ ಬಾಸ್ ಕರೆಸ್ತೀರಾ ಅಂತ ಕೇಳಿದಾಗ ಅವ್ರು ಯಾವ ಒಂದು ಪಾಯಿಂಟ್ಸ್ಗಳು, ಒಂದು 2-3 ಪಾಯಿಂಟ್ಸ್ ಇದ್ರೆ ಹೇಳಿ ಸರ್, ಆಚೆ ಕಡೆ ಜನಗಳಿಗೂ ಗೊತ್ತಾಗಲಿ ಅಂತ ಹೇಳಿದಾಗ ಕಲರ್ಸ್ ಕನ್ನಡದವರು ಅಂದರೆ ಆ ಪ್ರೊಡ್ಯೂಸರ್ ಏನಂತ ಹೇಳಿದ್ರು ಅಂದರೆ, ಆ ಥರ ಪಾಯಿಂಟ್ಸ್ಗಳೆಲ್ಲ ಏನಿಲ್ಲ ಸರ್, ಆ್ಯಕ್ಚುಲಿ ಕ್ರೇಜಿ ಆಗಿರಬೇಕು, ಅವ್ರದ್ದೇ ಆದಂಥ ಯುನೀಕ್ ಟ್ಯಾಲೆಂಟ್ ಇತ್ತು ಅಂದಾಗ ನಮ್ಗೆ ಗೊತ್ತಾಗುತ್ತೆ, ಅವಾಗ ಕರ್ಸ್ಕೊಳ್ತೀವಿ ಅಂತ ಲೈಕ್ ಚಾನಲ್ ಪ್ರೊಡ್ಯೂಸರ್ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಮೆಚ್ಚಬೇಕಾಗಿರೋದು, ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಲೈಕ್ ಪ್ರೊಡ್ಯೂಸರ್ ಏನು ಮಾತಾಡ್ಬೇಕಾದ್ರೆ ಎಲ್ರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ರು ಡೈರೆಕ್ಟಾಗಿ. ಅವಾಗ ಸುದೀಪ್ ಸರ್ ತಡೆದ್ಬಿಟ್ಟು ಎಲ್ರಿಗೂ ನಮಸ್ಕಾರ ಹೇಳಿ ಅಂತ ಕನ್ನಡದಲ್ಲಿ ಹೇಳಿ ಅಂತ ಹೇಳಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಸುದೀಪ್ ಸರ್ಗೆ ಎಷ್ಟು ಕನ್ನಡದ ಮೇಲೆ ಒಂದು ಗೌರವ ಹೆಮ್ಮೆ ಅನ್ನೋದಿದೆ ಅಂತ. ಆ್ಯಂಡ್ ಇನ್ನೊಂದು ಕ್ವಶನ್ ರೈಸ್ ಆಗಿದೆ ಏನಪ್ಪ ಅಂತಂದರೆ, ಪ್ರೈಸ್ ಅಮೌಂಟ್ ಏನಿತ್ತು ಅದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು. ಸರ್ ಈಗ ಸೀಸನ್ ಬರ್ತಾ ನೀವೇ ಹೇಳಿದ್ರೆ ನಿಮ್ಮ ಪೇಮೆಂಟ್ ಕೂಡ ಜಾಸ್ತಿ ಆಗ್ತದೆ, ಅದು ಪರ್ಸ್ನಲ್, ಅದು ಸೆಕೆಂಡ್ರಿ ಅದು. ಬಟ್ ಒಂದೇನಪ್ಪ ಅಂದರೆ 50 ಲಕ್ಷದಿಂದ ನೀವು ಅಮೌಂಟ್ನ ಜಾಸ್ತಿ ಮಾಡಿಲ್ಲ, ಈ ಸತಿ ಏನಾದರೂ ಜಾಸ್ತಿ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಪ್ರೊಡ್ಯೂಸರ್ ಹಂಗೆ ಲೈಟಾಗಿ ಜಾರ್ಕೊಂಡ್ಬಿಡ್ತಾರೆ, ಇಲ್ಲ ಪ್ರೈಸ್ ಅಮೌಂಟ್ ಬರೋದು ಅವರು ಅಂದರೆ ಬೇರೆ ಒಂದು ಕಾಂಟ್ರಾಕ್ಟ್ ಇದಿರುತ್ತಲ್ಲ, ಈಗ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಅದು ಬೇರೆ ಕಡೆಯಿಂದ ಮನಿ ಬರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ರೆ ಸೇಮ್ ಅಮೌಂಟ್ ಇರುತ್ತೆ, ಅದೇ ಯೂಸ್ ಅಮೌಂಟ್ ಆ್ಯಕ್ಚುಲಿ ಅಂತಲೂ ಹೇಳಿದ್ರು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈ 50 ಲಕ್ಷದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ಸ್ ಬಗ್ಗೆನೂ ಕೂಡ ಒಂದಷ್ಟು ಕ್ವಶನ್ಸ್ಗಳು ರೈಸ್ ಆಯಿತು. ಆ್ಯಕ್ಚುಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟರು. ಟ್ಯಾಕ್ಸ್ ಡಿಡಕ್ಷನ್ ಏನಿದೆ ಗೌರ್ಮೆಂಟ್ ಪ್ರಕಾರ ಏನು ಒಂದು ಸ್ಲ್ಯಾಬ್ ಇದೆಯೋ ಆ ಒಂದು ಸ್ಲ್ಯಾಬಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಅದು ಬಿಟ್ಟು ನಮ್ಮ ಕಡೆಯಿಂದ ಏನು ಡಿಡಕ್ಟ್ ಆಗಲ್ಲ, ಸ್ಪಾನ್ಸರ್ಶಿಪ್ ಇಂದ ಡೈರೆಕ್ಟ್ ಅವ್ರಿಗೆ ಅಕೌಂಟ್ ಹೋಗುತ್ತೆ, ಅಲ್ಲಿ ಅವ್ರು ಟ್ಯಾಕ್ಸ್ ಪೇ ಮಾಡಿ ಡಿಡಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲಿ. ಎಸ್, ಅಂದರೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಅಮೌಂಟ್ನ ಕಟ್ ಮಾಡ್ಕೊಳ್ಳಲ್ಲ. ಬಿಗ್ ಬಾಸ್ ಅವ್ರು ಏನು 50 ಲಕ್ಷ ಇರುತ್ತೋ ಅದನ್ನು ಕೊಡ್ತಾರೆ, ಗೌರ್ಮೆಂಟ್ ಅವ್ರದ್ದು ಏನು ಪ್ರೊಸೆಸ್ ಇರುತ್ತೋ ಅದನ್ನು ಮಾಡ್ಕೊತಾರೆ ಅಂತ ಒಂದು ಆನ್ಸರ್ ಮಾಡಿದ್ದಾರೆ. ಅದಲ್ದೇ ಲೈಕ್ ಸ್ಪಾನ್ಸರ್ಶಿಪ್ ಇಂದ ಸಪರೇಟ್ ಅಮೌಂಟ್ಗಳು ಬರ್ತವೆ. ಈಗ ಬ್ರ್ಯಾಂಡ್ಗಳದ್ದು ಏನೋ ಅಮೌಂಟ್ಗಳು ಇರ್ತವೆ, ಅದೆಲ್ಲ ಡೈರೆಕ್ಟಾಗಿ ಮೋರ್ ದೆನ್ 15 ಲ್ಯಾಕ್ಸ್ 16 ಲ್ಯಾಕ್ಸ್ ತೊಗೊಂಡಿದ್ದಾರಂತೆ ಲಾಸ್ಟ್ ಸೀಸನಲ್ಲಿ. ಆದರೆ ಅದು ಮಾತ್ರ ವೇರಿ ಆಗ್ತಾ ಇರ್ತದೆ, ಪ್ರತಿಯೊಂದು ಸೀಸನ್ಗೂ ಜಾಸ್ತಿ ಬರ್ತಾ ಇರುತ್ತೆ ಅಂತ ಹೇಳಿದ್ರು ಇಲ್ಲಿ. ಅದೇ ಒಟ್ಟಿನಲ್ಲಿ ಕೇಳಿದಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಪ್ರೊಡ್ಯೂಸರ್ನ ಕೇಳಿದಾಗ ಚಾನಲ್ ಕಲರ್ಸ್ ಚಾನಲ್ ಹೆಡ್ನ, ಅವಾಗ ಹೇಳಿದ್ರು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಹೇಳ್ತೀವಿ ಅಂತ
ಕೂಡ ಹೇಳಿದ್ದಾರೆ. ಇದು ಮೊದಲನೇ ಪ್ರೆಸ್ ಮೀಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇನ್ನೊಂದು ಪ್ರೆಸ್ ಮೀಟ್ ಇಡ್ತಾರಂತೆ, ಅದು ಯಾವಾಗ ಅಂತ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಈಗ ಆಗಸ್ಟ್ ಎಂಡ್ ಅಷ್ಟಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುವಂಥ ಪಾಸಿಬಿಲಿಟೀಸ್ ಹೈ ಇದೆ. ಈ ಒಂದು ನೆಕ್ಸ್ಟ್ ಮಂತ್ ಫುಲ್ ಮೇ ಬಿ ಬಿಸಿ ಆಗ್ತಾರೆ ಸುದೀಪ್ ಸರ್. ಆ್ಯಂಡ್ ಅಷ್ಟಲ್ಲಿ ಕಲರ್ಸ್ ಅವರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮೇನ್ ಥಿಂಗ್ ಅವ್ರು ಹೇಳಿದ್ರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೂ ಕೂಡ ಹೇಳಿದ್ರು. ಇದು ಒಂದು 6-7 ಸೀಸನ್ ಬಗ್ಗೆ ಅವ್ರು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ವಂತೆ ಡ್ರೆಸ್ಸಿಂಗ್ ಬಗ್ಗೆ ಏನು ಅಷ್ಟೊಂದು. ಬಟ್ 7-8 ಸೀಸನ್ ಆಗ್ತಾ ಇದ್ದಂಗೆ ಡ್ರೆಸ್ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಆಗುತ್ತಾ ಆ ಥರ ಅವ್ರಿಗೂ ಕೂಡ ಆಡಿಯನ್ಸ್ಗಳು ತುಂಬ ಅಬ್ಸರ್ವ್ ಮಾಡಿದ್ರೆ ಕೆಳಗಡೆಯಿಂದ ಮೇಲ್ಗಡೆ ಪ್ಯಾನ್ ಮಾಡ್ತಾರಲ್ಲ ಅವ್ರ ಕ್ಯಾಮ್ರಾ ಇದರಲ್ಲಿ. ಸೊ ಅದನ್ನು ಅಬ್ಸರ್ವ್ ಮಾಡಿ ಲೈಕ್ ವಿ ಟಿ ಪ್ಲೇ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಆ ವಿ ಟಿದಲ್ಲೇ ಹೇಳಿದ್ದಾರೆ ಎಷ್ಟೋ ಜನ ಆಡಿಯನ್ಸು. ಸೊ ಅದು ತುಂಬ ಇಷ್ಟ ಆಗುತ್ತೆ, ನಿಮ್ಮ ಡ್ರೆಸ್ ಕೋಡ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಾಗ, ಸೊ ಅವಾಗಿಂದ 6-7 ಆಚೆಗಡೆ 8-9 ಸೀಸನ್ ಏನು ಬಂತಲ್ಲ ಅಲ್ಲಿಂದ ಆಚೆಗೆ ಡ್ರೆಸ್ ಕೋಡ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ ಅಂತ ಹೇಳಿದ್ರು ಇಲ್ಲಿ. ಆ್ಯಂಡ್ ಇನ್ನು ಅವರ ಡ್ರೆಸ್ಸಿಂಗ್ ಡಿಸೈನರ್ಸ್ ಮೇಲೆ ಫುಲ್ ಜಗಳ ಎಲ್ಲ ಆಡ್ತಾರಂತೆ. ಯಾಕಂದರೆ ಅವರು ಸಮ್ಟೈಮ್ಸ್ ಆ ಕಾಸ್ಟ್ಯೂಮಲ್ಲಿ ಇರಬೇಕಾದ್ರೆ ಸಮ್ಟೈಮ್ಸ್ ಸೆಕೆ ಅನ್ಸುತ್ತಂತೆ, ಸಮ್ಟೈಮ್ಸು ಕೋಲ್ಡ್ ಅನ್ಸುತ್ತಂತೆ. ಆ ಒಂದು ಎಷ್ಟು ಬೇಕೋ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಬೇಕು ಅಂತ ತುಂಬ ಸತಿ ಜಗಳಗಳಾಗಿದೆ. ಬಟ್ ಎನಿವೇಸ್ ನಾವು ಕೆಲವೊಂದು ಸತಿ ಕಂಫರ್ಟಬಲ್ಗಿಂತ ನನಗೂ ಕೂಡ ಕಂಫರ್ಟ್ ಇರಬೇಕು. ಯಾಕಂದರೆ ನಿಂತ್ಕೊಂಡಿರ್ಬೇಕಾದ್ರೆ ಲೈಕ್ ಬಟ್ಟೆ ಡಿಫ್ರೆಂಟಾಗಿ ಕಾಣಿಸುತ್ತೆ, ಕುತ್ಕೊಂಡಿರ್ಬೇಕಾದ್ರೆ ಬಟ್ಟೆ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಅದೆಲ್ಲ ತಲೆ ಹಿಡ್ಕೊಂಡು ನನ್ನ ಕಾಸ್ಟ್ಯೂಮ್ಸರು ಹೊಲಿತಾರೆ. ಆ್ಯಂಡ್ ಎಷ್ಟೊಂದು ಸತಿ ಇನ್ನೊಂದು ಹೇಳೋದಂತಂದರೆ ನಿಮ್ಮ ಬಟ್ಟೆಗಳನ್ನ ನೀವು ಬೇಕಾದ್ರೆ ಆಕ್ಷನ್ ಗಿಟ್ಟ ತಗೊಳ್ತಾರಲ್ವ ಸರ್ ಅಂತ ಕೂಡ ಕೇಳಿದ್ದಾರೆ. ಅವಾಗ ಅಂದರೆ ಆಕ್ಷನ್ ಅಷ್ಟೆಲ್ಲ ನನಗೇನು ಆಮೇಲೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ನಂದೊಂದು ಡ್ರೆಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ ಆ ಒಂದು ಡ್ರೆಸ್ ಏನಿರುತ್ತೆ ಆ ಡ್ರೆಸ್ನ ಆ್ಯಕ್ಚುಲಿ ಆಕ್ಷನ್ಗೆ ಏನಾರು ಇಟ್ಟು ಅಂತಂದರೆ ಅದನ್ನು ಕೂಡ ದುಡ್ಡು ಮಾಡ್ತೀನೋ ಅಂತ ಕ್ವಶನ್ಗಳು ರೈಸ್ ಆಗ್ಬಿಡುತ್ತೆ. ನೀವೇ ಕ್ವಶನ್ಗಳು ಕೇಳ್ತೀರಾ. ಆ ಥರ ಎಲ್ಲ ಏನಿಲ್ಲ ಸದ್ಯಕ್ಕೆ. ಯಾಕಂದರೆ ಇಲ್ಲೂ ದುಡ್ಡು ಮಾಡ್ತೀನಿ ಅಲ್ಲೂ ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡ್ಬಿಡ್ತಾರಲ್ಲ. ಬಟ್ ನನಗೆ ಯಾರು ಇಷ್ಟ ಆಗುತ್ತಾರೋ ಇಲ್ಲೇ ಅಂತಲ್ಲ, ಆಚೆ ಕಡೆ ನನ್ನ ಮನೆಯಿಂದ ಬಂದಾಗ ಕೂಡ ಒಂದಷ್ಟು ಜಾಕೆಟ್ಗಳನ್ನ ನಾನು ಕವರ್ ಅಪ್ ಮಾಡಿ ಇಟ್ಕೊಂಡಿರ್ತೀನಿ. ಯಾರಿಗಾರು ಇಷ್ಟ ನನಗೆ ತುಂಬ ಪ್ರೀತಿ ಅಂತ ಅನ್ಸಿದ್ರೆ ಅವ್ರಿಗೆ ಕೊಡ್ತೀನಿ, ಅವರೇ ಕೇಳ್ತಾರೆ ಬಾಯ್ ಬಿಟ್ಬಿಟ್ಟು. ಬಟ್ ನನಗೆ ಕೊಡೋದು ತುಂಬ ಇಷ್ಟ ಆಗುತ್ತೆ. ಜಾಕೆಟ್ಸ್ಗಳಾಗಿರ್ಬೋದು, ನನ್ನ ಡ್ರೆಸ್ಗಳಾಗಿರ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಎಷ್ಟೊಂದು ಕಂಟೆಸ್ಟೆಂಟ್ಗಳು ಕೂಡ ಬಟ್ಟೆಗಳನ್ನ ಕೊಟ್ಟಿದ್ದೀನಿ, ಆಚೆಗಡೆನೂ ಕೊಟ್ಟಿದ್ದೀನಿ. ಆ್ಯಂಡ್ ಪ್ರೆಸ್ ಒಬ್ಬ ಆ್ಯಂಕರ್ ಕೇಳ್ತಾರೆ, ಆ್ಯಕ್ಚುಲಿ ಒಬ್ಬ ಮೀಡಿಯಾದವ್ರು ಕೇಳ್ತಾರೆ, ಸರ್ ನಮಗೂ ಒಂದು ಸ್ವಲ್ಪ ಬಿಡಿ ಸರ್ ಎಲ್ಲ ಡಿಸೈನ್ಸ್ಗಳನ್ನ ನೀವು ಆಚೆಗಡೆ, ನಾವು ನಿಮ್ಮ ಡಿಸೈನ್ಸ್ನ ಹಾಕೊಳ್ತೀವಿ ಬಟ್ಟೆಗಳನ್ನ ಅಂತ ಕೇಳಿದಾಗ ನಿಮ್ಗೊಂದು ಬಟ್ಟೆ ಕೊಡ್ತೀನಿ ತಲೆ ಕೆಡ್ಸ್ಕೊಳ್ಬಿಡಿ ಅಂತಲೂ ಕೂಡ ಹೇಳ್ತಾರಲ್ಲ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಕ್ವಶನ್ ಮೇಜರ್ ಪ್ರೆಸ್ ಮೀಟಲ್ಲಿ ಬಂದಿದ್ದೇನಂತಂದರೆ, ಸೊ ನೀವು ಹೆಂಗೆ ಒಪ್ಕೊಂಡ್ರಿ ಈ ಒಂದು ಸೀಸನ್ ಮಾಡಲಿಕ್ಕೆ ಅಂತ ಕೇಳಿದಾಗ, ಸೊ ನಾನೊಂದು ಸಜೆಷನ್ ಕೊಟ್ಟೆ. ಇದೆ ತುಂಬ ಜನ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ, ಲೈಕ್ ಕಂಡೀಷನ್ ಆಗ್ತಾ ಇದೆ ಅಂತ ಇದ್ರು. ಕಂಡೀಷನ್ ಅಲ್ಲ, ನಾನೊಂದು ಸಜೆಷನ್ ಕೊಟ್ಟೆ, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ಲೈಕ್ ಅಂದರೆ ಮೇಲ್ಗಡೆಯಿಂದ ಅಂದರೆ ಲೈಕ್ ಏನು ಎಂಡೋಮಾಲ್ ಕಂಪ್ನಿ ಕಡೆಯಿಂದ ಸೊ ಇವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂತಂತೆ. ಹಂಗಾಗಿ ಈ ಒಂದು ಸೀಸನ್ ಒಪ್ಕೊಂಡೆ ಅಂತ ಹೇಳಿದ್ರಿ ಇಲ್ಲಿ. ಸೊ ಒಟ್ಟಿನಲ್ಲಿ ಗೈಸ್ ಒಂದಷ್ಟು ಕ್ವಶನ್ಸ್ಗಳಲ್ಲಿ ಮೇನ್ ಹೈಲೈಟೆಡ್ ಪಾರ್ಟ್ಸ್ ಏನಪ್ಪ ಅಂತಂದಿದ್ದು ಅದೇ ಇಷ್ಟು ಪಾಯಿಂಟ್ಸ್ಗಳು ನಾವು ಏನು ಹೇಳಿದ್ವಿ ಅದಷ್ಟು ಮೈನ್ ಹೈಲೈಟೆಡ್ ಪಾಯಿಂಟ್ಸ್ ಆಗಿತ್ತು. ಇನ್ನು ಮಿಕ್ಕಿದೆಲ್ಲ ಬಂದ್ಬಿಟ್ಟು ಫಿಲಮ್ ರಿಲೇಟೆಡ್ ಯಾವಾಗ ವರ್ಷಕ್ಕೆ 2 ಮೂವಿ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೂ ಒಂದು ಆನ್ಸರ್ಸ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್. ಆ್ಯಂಡ್ ಅದಲ್ಲದೇನೆ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಬಂದಿಲ್ಲ. ಬಟ್ ನಮ್ಮ ಪ್ರಕಾರ ಈಗೇನು 2 ವೀಕ್ಸ್ ಶಿಫ್ಟ್ ಮಾಡಿದ್ದಾರೆ ಅಂತ ಸುದೀಪ್ ಸರ್ ಬಾಯಲ್ಲೇ ಬಂದಿರೋದ್ರಿಂದ ಆಗಸ್ಟ್ ಎಂಡ್ ಅಷ್ಟಲ್ಲಿ ನಾವು ಕೂಡ ಅಸಂಪ್ಷನ್ ಮಾಡ್ಕೊಬೋದು ಸ್ಟಾರ್ಟ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಗೈಸ್ ಬಿಗ್ ಬಾಸ್ ತೆಲುಗು ಬಿಗ್ ಬಾಸು ಆ್ಯಂಡ್ ನಮ್ಮದು ಕೂಡ ಮೇ ಬಿ ಒಟ್ಟೊಟ್ಟಿಗೆ ಏರ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಿಂದಿ ಬಿಗ್ ಬಾಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅವರು ಕೂಡ ಒಂದಷ್ಟು ಕಂಟೆಸ್ಟೆಂಟ್ ಲಿಸ್ಟ್ಗಳನ್ನ ಕೂಡ ಬಿಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಒಂದಂತೂ ನಿಜ, ಸುದೀಪ್ ಸರ್ ಬರ್ತಾ ಇರೋದು ಹೆವಿ ಖುಷಿ ತಂದಿದೆ. ನಿಮ್ಗೇನು ಅನ್ಸುತ್ತೆ ಗೈಸ್? ಇನ್ ಕೇಸ್ ಆಮೇಲೆ ಇನ್ನೊಂದು ಕ್ವಶನ್ ಸೈಜ್ ಆಗುತ್ತೆ ಆ್ಯಕ್ಚುಲಿ. ಸುದೀಪ್ ಸರ್ ಏನಾದರೂ ಇನ್ ಕೇಸ್ ಮಾಡಲ್ಲ ಅಂತ ಒಪ್ಕೊಂಡಿದ್ರೆ ನೀವು ಬಿಗ್ ಬಾಸ್ ಶೋನ ನಿಲ್ಲಿಸ್ತೀರಾ ಅಂತ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ. ಸುದೀಪ್ ಸರ್ ಏನು ಹೇಳಿದ್ರೆ ಸಕ್ಕದಾಗಿರೋ ಕ್ವಶನ್ ಕೇಳಿದ್ರೆ ಅವ್ರು ಕೇಳಿ ಪ್ರೊಡ್ಯೂಸರ್ನ ಅಂತ ಕೇಳ್ತಾರೆ. ಅವ್ರ ಪ್ರೊಡ್ಯೂಸರ್ 2 ಆನ್ಸರ್ ತೇಲಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವರು. ಹಂಗಲ್ಲ, ನಾವು ಆ ಥರ ತಿಂಕೆ ಮಾಡಿಲ್ಲ, ನಾವು ಸುದೀಪ್ ಸರ್ನ ಬಿಟ್ಟರೆ ಬೇರೆ ತಿಂಕೆ ಮಾಡಿಲ್ಲ ಅಂತ ಹೇಳಿದ್ದು. ಅವ್ರು ಕ್ವಶನ್ ಕೇಳಿಸ್ಕೊಳ್ರಿ ಇನ್ನೊಂದ್ಸತಿ. ನಾನೇನಾದರೂ ಒಪ್ಕೊಂಡಿಲ್ಲ ಅಂತಂದರೆ ನೀವೇನು ಮಾಡ್ತಿದ್ದೀರಿ, ಬಿಗ್ ಬಾಸ್ನ ನಿಲ್ಲಿಸ್ತಿದ್ದೀರಾ ಅಂತ ಕೆಲ ಕ್ವಶನ್ ಒಂದ್ಸಲ ಕಾಲು ಎಳೆಯೋ ಥರ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಆಮೇಲೆ ಈ ಸುದೀಪ್ ಸರ್ ಮೈಕ್ ಇಸ್ಕೊಂಡು ಆನ್ಸರ್ ನೋಡ್ದ ನಿಲ್ಸಲ್ಲ ಅವ್ರು ಆ್ಯಕ್ಚುಲಿ ಮಾಡೇ ಮಾಡ್ತಾರೆ. ಅದು ಇನ್ನೊಂದು ಹೇಳಿದ್ರೆ ಏನಂತಂದರೆ, ನನ್ನ ಇನ್ ಕೇಸ್ ಏನಾದರೂ ಬೇರೆ ಯಾರಾದರೂ ಮಾಡಿದ್ರು ಕೂಡ ನಾನು ಅವ್ರಿಗೆ ಫೋನ್ ಮಾಡಿ ಮೇ ಬಿ ನಾನು ಕೂಡ ಕುತ್ಕೊಂಡು ನೋಡ್ತಿದ್ದೇನೋ, ಒಂದಷ್ಟು ಸಜೆಷನ್ ಕೂಡ ಕೊಡ್ತಿದ್ದೇನೆ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ನನ್ನ ಬಿಟ್ಟು ಕೂಡ ತುಂಬ ಟ್ಯಾಲೆಂಟ್ಗಳಿದ್ದಾರೆ, ಅಂದರೆ ಹೀರೋಸ್ಗಳಿದ್ದಾರೆ. ಸೊ ಮೇ ಬಿ ನನಗೆ ಬಿಟ್ಟು ಅವ್ರು ಮಾಡಿದ್ರು ತುಂಬ ಖುಷಿ ಆಗ್ತಿತ್ತು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಸೊ ಒಟ್ಟಿನಲ್ಲಿ ಈಗ ಪ್ರೆಸ್ ಮೀಟ್ ಅಂತ ಬಂದಾಗ ಸುದೀಪ್ ಸರ್ನ ಒಂದು ಮಾತು ಕೇಳೋಕ್ಕೆ ತುಂಬ ಚಂದ. ಅವರ ಒಂದು ಆನ್ಸರ್ಸ್ಗಳು ಏನಿರುತ್ತೆ ಸಖತ್ತಾಗಿರುತ್ತೆ. ಮುಂಚೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ರು, ಈಗ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದು ಸ್ಟಾರ್ಟ್ ಯಾವಾಗ ಅಂತ ನಾನು ತುಂಬ ಕುತೂಹಲದಿಂದ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿದ್ರೆ, ಇನ್ನೊಂದು ದಿನಪ್ಪ OTT ಬಗ್ಗೆನೂ ಕೂಡ ಕೇಳ್ತಾರೆ. ತುಂಬ ಕ್ವಶನ್ಸ್ ಬರುತ್ತೇನೋ, OTT ಬರುತ್ತೇನೋ ಒಬ್ರು ಕೇಳಿಲ್ಲ OTT ಬಗ್ಗೆ. ಮೇ ಬಿ ಅದನ್ನು ಗೊತ್ತಿಲ್ಲ ಯಾಕೆ ಆ ಥರ ಕೇಳಿಲ್ವೋ, ಇಲ್ಲ ಅವ್ರಿಗೆ ಅನಿಸಿಲ್ವೋ ಅಂತ. ಯಾಕಂದರೆ ಮೀಡಿಯಾದವರು ಅಂತ ಬಂದಾಗ ಕೆಲವು ಬರೀ ಫಿಲಮ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದು. ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಮೇಲೆ ಒಂದಷ್ಟು ರಿಲೇಟೆಡ್ 80 to 90% ಕ್ವಶನ್ ಇದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ. ಬಟ್ ಅದನ್ನು ಬಿಟ್ಟು ಬೇರೆ ಬೇರೆ ಕ್ವಶನ್ಸ್ಗಳು ಕೂಡ ಕೇಳ್ಕೊಂಡು ಹೋದರು. ಬಟ್ ಎನಿವೇಸ್ ನನಗೆ ಖುಷಿ ಅನಿಸಿದ್ದೇನಪ್ಪ ಅಂದರೆ ಸುದೀಪ್ ಸರ್ ಬಂದಿರೋದು, ಅದಲ್ಲದೆ ಇನ್ನೂ ಒಂದು 4 ಸೀಸನ್ ಮಾಡ್ತಾರೋದು ಒಂಥರ ಮನಸ್ಸಿಗೆ ಹಾಲು ಕೊಡೋದಷ್ಟು ಸಂತೋಷ ಆಯಿತು. 4 ವರ್ಷ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಬಿಟ್ಟಿದಾರಂತೆ ಗೈಸ್ ಈಗ ಆಲ್ರೆಡಿ. ಸೊ ಇನ್ನು 4 ವರ್ಷ ಆರಾಮಾಗಿ ಚಿಲ್ಲಾಗಿರಿ ಸುದೀಪ್ ಸರ್. ಅದಾದಮೇಲೂ ಕೂಡ ಲೈಕ್ ಕೇಳಿದ್ರು, ಅದಾದ್ಮೇಲೆ 4 ವರ್ಷ ಆದಮೇಲೆ ಏನು ಮಾಡ್ತೀರಾ ಅಂತಂದಾಗ
ನಾನು ಮತ್ತೆ ಹೊಸದಾಗಿ ಹೆಂಗಾಗಿ ಬರ್ತೀನಿ, ಸೊ ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂಥರ ಒಳ್ಳೆ ವಿಚಾರ ಅಂದ್ರೆ ಬಿಟ್ಕೊಡಲ್ಲ ನಾನು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಹೆಲ್ತ್ ಬಗ್ಗೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಅವರ ಲೈಕ್ ಒಂದಷ್ಟು ಏಜಿಂಗ್ ಫ್ಯಾಕ್ಟರ್ನು ಕೂಡ ಈಗ ಅವ್ರಿಗೂ ಕೂಡ ಏಜ್ ಆಗಿದೆ ಗುರು, ಅಂದ್ರೆ ನಿಂತ್ಕೊಂಡು ಆ ವ್ಯಕ್ತಿ ಮಾಡ್ತಾರಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಅದಕ್ಕೆ ಹೇಳೋದವ್ರನ್ನ ಅಭಿನಯ ಚಕ್ರವರ್ತಿ ಇಲ್ಲ ಬಾದ್ಶಾ ಸುಮ್ಮನೆ ಕರೆಯಲ್ಲ ಗುರು ಕಿಚ್ಚ ಸುದೀಪ್ನ, ಅದಕ್ಕೊಂದು ಹೆಸರು ಟೈಟಲ್ ಪಡೆದಿದ್ದಾರೆ ಅಂದ್ರೆ ಅದಕ್ಕೆ ಅವ್ರು ಹತ್ರ ಕಷ್ಟಪಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಬಿಗ್ ಬಾಸ್ನ ಆ ಸುದೀಪ್ ಸರ್ ಏನಾದ್ರು ಮಾಡಿದ್ರೆ ಅದು ಸುದೀಪ್ ಸರ್ಗೆನೆ ಅದು ಬಿಗ್ ಬಾಸ್ ಅಂತಾನೆ ಸೂಟ್ ಆಗುತ್ತೆ, ಬೇರೆ ಯಾರಾದ್ರೂ ಮಾಡಿದ್ರು ಕೂಡ suit ಆಗಲ್ಲ. ಅಂತಂದ್ರೆ ಸೊ ಒಂದ್ ಮುಖ ಒಂದು ಬಿಗ್ ಬಾಸ್ ಅವ್ರೆ, ಇನ್ನೊಂದು ಮುಖ ಬಂದು ಸುದೀಪ್ ಸರ್. ಇಲ್ಲ, ನಾನು ಒಂದ್ ಮುಖಾನು ಅಂತ ಹೇಳಲ್ಲ, ನಾನು ಒಂದೇ ಮುಖ ಹೇಳೋದು ಸುದೀಪ್ ಸರೇ ಬಿಗ್ ಬಾಸ್, ಬಿಗ್ ಬಾಸ್ ಸುದೀಪ್ ಸರ್ ಅಷ್ಟೇ. ನಾನು ಅದು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಯಾಕಂದ್ರೆ ಆ ಥರ ವ್ಯಕ್ತಿ, ಆ ಥರ ವೇಟೇಜ್ ಇದೆ ಗೊತ್ತಾ, ಆ ಕ್ಯಾರೆಕ್ಟರ್ನ ಬೇರೆ ಯಾರಾದ್ರೂ ಮಾಡ್ತಾರೆ ಅಂತಂದ್ರೆ ಅದು ನನ್ನ ಪ್ರಕಾರ ಸುಳ್ಳಾಗುತ್ತೆ. ಆ ಒಂದು ಮಾತಾಗಿರ್ಬೋದು, ಆ ಒಂದು ಸ್ಟೈಲ್ ಆಗಿರ್ಬೋದು, ಆ ಒಂದು ಗತ್ತಾಗಿರ್ಬೋದು, ಯಾರೋ ಒಬ್ರು ತಪ್ಪು ಮಾಡಿದರೆ ಅದನ್ನ ಬೆಟ್ ಮಾಡಿ ನೀನು ತಪ್ಪು ಮಾಡಿದಿ ಅಂತ ತೋರ್ಸಕ್ಕೆ ಆ ವ್ಯಕ್ತಿ ಬಿಟ್ಟರೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಯಾರಾದ್ರೂ ಆ ವ್ಯಕ್ತಿ ಆ ಜಾಗದಲ್ಲಿ ನಿಂತ್ಕೊಂಡು ನೀನು ತಪ್ಪು ಮಾಡಿದ್ಯಾ ಅಂತ ತೋರಿಸಿದಾಗ ರಿಟರ್ನ್ ಆ ಜವಾಬ್ ಬರುವಂಥ ಚಾನ್ಸಸ್ ಕೂಡ ಹೈ ಪಾಸಿಬಿಲಿಟೀಸ್ ಇದೆ. ಅದು ಮೇ ಬಿ ನನಗನ್ಸಿದ್ದು ಇಬ್ಬರಿಗೆ ಇರೋದು ಒಂದು ನಮ್ಮ ಸುದೀಪ್ ಸರ್, ಅದು ಬಿಟ್ಟರೆ ಸಲ್ಮಾನ್ ಖಾನ್ ಸರ್. ಸೊ ಇವರಿಬ್ಬರು ಬಿಟ್ಟರೆ ನನ್ನ ಪ್ರಕಾರ ಅಷ್ಟು ಜೆನ್ಯೂನ್. ಯಾಕಂದ್ರೆ ತುಂಬ ಸತಿ ನಾವು ನೋಡಿದ್ದೀವಿ ಹಿಂದಿ ಬಿಗ್ ಬಾಸ್ ಅಲ್ಲಿ ಅನಿಲ್ ಕಪೂರ್ ಬಂದಿರ್ಬೋದು, ಕರಣ್ ಜೋಹರ್ ಅವರು ಕೂಡ ಒಂದಷ್ಟು ಒಂದು ಶೋನ ನಡೆಸ್ಕೊಟ್ರು. ಅಂದ್ರೆ ಸಾಲ ಫೆಸಡ್ ಈಗ 12 ಆದ್ಮೇಲೆ 13 ಯಾರೋ ಬೇರೆಯವ್ರು ಬಂತು ಅಂತಂದ್ರೆ ಸೊ ಕ್ಲಿಕ್ ಆನ್ ಆಗಲ್ಲ, ಒಂದು 4-5 ವರ್ಷ ಆಗುತ್ತೆ. ಅಂದ್ರೆ ಲೈಕ್ ಸುದೀಪ್ ಸರ್ ತರ ಒಂದು ಸ್ವ್ಯಾಗ್ ಬರ್ಲಿಕ್ಕೆ, ಆ ತರ ಒಂದು ಖಡಕ್ ಆಗಿ ಹೇಳೋದಕ್ಕೆ ಒಂದು 4-5 ಸೀಸನ್ ಬೇಕಾಗುತ್ತೆ. ಇಲ್ಲ, ನನ್ನ ಪ್ರಕಾರ ಯಾರಿಗೂ ಆಗಲ್ಲ ಅಂತ ಅನ್ಕೊಂತೀನಿ. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ನಾವು ನೋಡೋಕೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಬೇಡಪ್ಪ ನಾವು. ಅದೇ ಸುದೀಪ್ ಸರ್ನ ಬಿಟ್ಟರೆ ಬಿಗ್ ಬಾಸ್ನ ನಾವು ಬೇರೆ ಅವರ ಆಂಕರಿಂಗ್ ಮಾಡೋದನ್ನ ನೋಡೋಕ್ಕಾಗಲ್ಲ. ಈಗ ನಾವು ತುಂಬಾ ಸತಿ ತುಂಬ ಕ್ವಶನ್ಸ್ಗಳು ರೈಸ್ ಆದಾಗ ಯಾರು ಮಾಡ್ಬೋದು ರಮೇಶ್ ಅಂತಂದ್ರೆ ರಮೇಶ್ ಸರ್. ಹೌದು. ಸೊ ಈ ತರ ಒಂದು ಈಗ ಕನ್ನಡದ ಕೋಟ್ಯಾಧಿಪತಿ ಅಂತ ಬಂದಾಗ ಅಪ್ಪು ಸರ್, ಅವ್ರು ಬಿಟ್ರೆ ಬೇರೆ ಆ ಜಾಗದಲ್ಲಿ ನೆನ್ಸ್ಕೊಳಕ್ ಆಗಲ್ಲ. ಆ ರೀತಿ ಒಂದು ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಅಷ್ಟೇ ನೆನಪಾಗೋದು ನಮಗೆ. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಆ ಜಾಗಕ್ಕೆ ಅವರೇ ಸರಿ, ಅವ್ರನ್ನ ಬಿಟ್ಟು ನಾವು ಬೇರೆ ಯಾರು ನೋಡ್ತೀವಿ, ರಿಪ್ಲೇಸ್ಮೆಂಟ್ ನೋಡಕ್ಕಾಗಲ್ಲ. ಅದೇ ರೀತಿನೇ ಅವರು ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗುರು. ನನ್ನ ಪ್ರಕಾರ ಬಿಗ್ ಬಾಸ್ ಇಸ್ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ನೇ. ಆ್ಯಂಡ್ ಒಟ್ನಲ್ಲಿ ಗೈಸ್ ಈ ಒಂದು ಪ್ರೆಸ್ ಮೀಟಲ್ಲಿ ಒಂದಷ್ಟು ಕ್ವಶನ್ಸ್ಗಳು ಏನೇನು ಹೇಳಿದ್ರು ಅದೆಲ್ಲ ಹೇಳಿದ್ದೀವಿ. ನಿಮಗೆ ಏನು ಅನಿಸುತ್ತೆ, ಬಿಗ್ ಬಾಸು ಇನ್ ಕೇಸ್ ಏನಾದರೂ ಡಿಲೇ ಆಯಿತು ಅಂತಂದರೆ ನೀವು ಕಾಯ್ತಾ ಇದ್ದೀರಾ? ಅಂದರೆ ನನಗೆ ಆ್ಯಕ್ಚುಲಿ ಬೇಗ ಸ್ಟಾರ್ಟ್ ಆಗಬೇಕು, ನಾನು ನೆಕ್ಸ್ಟ್ ತಿಂಗಳೇ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವರೇ ಸುದೀಪ್ ಸರ್ ಬಾಯಲ್ಲೇ ಹೇಳಿರೋದ್ರಿಂದ 3 to 4 ವೀಕ್ಸ್ ಸ್ವಲ್ಪ ಜಂಪ್ ಮಾಡ್ತಾ ಇದ್ದೀನಿ ಫಿಲಮ್ಗೋಸ್ಕರ ಅಂತ. ಬಟ್ ನಿಮ್ಗೆ ಏನು ಅನ್ಸುತ್ತೆ, ಸುದೀಪ್ ಸರ್ನ ಬೇಗ ನೋಡೋಕ್ಕೆ ಕಾಯ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸುದೀಪ್ ಸರ್ ಹೇಳಿದೆ ಅಂತಂದ್ರೆ IPL ನ ಜನ ಹೆಂಗೆ ಕ್ಯೂರಿಯಾಸಿಟಿಯಿಂದ ನೋಡ್ತಾರೋ 3-4 ತಿಂಗಳು, ಬಿಗ್ ಬಾಸ್ನು ಕೂಡ ಅದೇ ಒಂದು ಕ್ಯೂರಿಯಾಸಿಟಿಲಿ ನೋಡ್ತಾರೆ ಅಂತ ಲೈಕ್ ಸುದೀಪ್ ಸರ್ ಹೇಳಿದ್ದಾರೆ. ಆಸ್ ಇಟ್ ಈಸ್ ನಮಗೂ ಕೂಡ ಅಷ್ಟೇ. ಸೊ IPL ಅಂತ ಬಂದಾಗ RCB ಸಪೋರ್ಟರ್ಸು, ಸೊ ಬಿಗ್ ಬಾಸ್ ಅಂತ ಬಂದಾಗ ನಮಗೆ ಬಿಗ್ ಬಾಸ್ ಲವರ್ಸ್ ಆಗಿ ಒಂದು ವಿಡಿಯೋ ಮಾಡ್ತಾರೆ ನಾವು. ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೆಸ್ ಮೀಟ್ ನ ಅಪ್ಡೇಟು. ಸೊ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸುದೀಪ್ ಸರ್ ಬರ್ತಾ ಇದ್ದಾರೆ. ಸೊ ಇದೇ ಖುಷಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.